ಕಂದಕಕ್ಕೆ ಬಿದ್ದ ವಾಹನ. ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್ ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್ ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು. ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದು. ಕಂದಕಕ್ಕೆ ಬಿದ್ದ ವಾಹನ. ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್ ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್ ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು. ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದು. ಕಂದಕಕ್ಕೆ ಬಿದ್ದ ವಾಹನ. ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್ ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್ ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು. ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದು. ಕಂದಕಕ್ಕೆ ಬಿದ್ದ ವಾಹನ. ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್ ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್ ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ
ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು, ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದು. ಕಂದಕಕ್ಕೆ ಬಿದ್ದ ವಾಹನ, ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್, ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್, ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು, ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದು. ಕಂದಕಕ್ಕೆ ಬಿದ್ದ ವಾಹನ, ಕರ್ನಾಟಕದ 3 ಯೋಧರು ಹುತಾತ್ಮರಾಗಿದ್ದಾರೆ. ಉಡುಪಿಯ ಅನೂಪ್, ಚಿಕ್ಕೋಡಿಯ ದಯಾನಂದ ಹುತಾತ್ಮರಾಗಿದ್ದಾರೆ. ಬಾಗಲಕೋಟೆಯ ಮಹೇಶ್ ನಾಗಪ್ಪ ಕೂಡ ಹುತಾತ್ಮರಾಗಿದ್ದಾರೆ. 300 ಅಡಿ ಆಳದ ಕಂದಕಕ್ಕೆ ಸೇನಾ ವಾಹನ ಬಿದ್ದ ಪರಿಣಾಮ 3 ಜನ ವೀರ ಯೋಧರು ಹುತಾತ್ಮರಾಗಿದ್ದಾರೆ. ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ ಅನೂಪ್, ಇವರು ಕೂಡ ಮೃತಪಟ್ಟಿದ್ದಾರೆ, ಹುತಾತ್ಮರಾಗಿದ್ದಾರೆ ಅನ್ನೋದರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. 13 ವರ್ಷಗಳಿಂದ ಸೇನೆಯಲ್ಲಿ ಭಾರತಾಂಬೆಯ ಸೇವೆ ಮಾಡ್ತಾ ಇದ್ರು ಅನೂಪ್. ನಿನ್ನೆ ಆದಂಥ ದುರ್ಘಟನೆಯಲ್ಲಿ ಸೇನಾ ವಾಹನ 300 ಅಡಿ ಕೆಳಗಡೆ ಪ್ರಪಾತಕ್ಕೆ ಕಂದಕಕ್ಕೆ ಬಿದ್ದ ಪರಿಣಾಮ ನಮ್ಮ ವೀರ ಯೋಧರು 3 ಜನ ವೀರ ಯೋಧರು ಹುತಾತ್ಮರಾಗಿದ್ದರು. ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸುಮಾರು 13 ವರ್ಷಗಳಿಂದ ಈ ವೀರ ಸೇನಾನಿ ಸೇನೆಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾರತ ಮಾತೆಯ ಸೇವೆಯನ್ನು ಮಾಡ್ತಾಯಿದ್ರು, ಗಡಿಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆದರೆ ನಿನ್ನೆ ಆದಂತಹ ದುರ್ಘಟನೆಯಲ್ಲಿ ಈ ವೀರ ಯೋಧರು ಸೇನಾನಿಗಳು ಸಾಗ್ತಾ ಇದ್ದಂತಹ ಸೇನಾ ವಾಹನ ಕಂದಕಕ್ಕೆ ಬಿದ್ದ ಪರಿಣಾಮ, ಪ್ರಪಾತಕ್ಕೆ ಬಿದ್ದ ಪರಿಣಾಮ, ಸುಮಾರು 300 ಅಡಿ ಆಳದ ಪ್ರಪಾತಕ್ಕೆ ಬಿದ್ದ ಪರಿಣಾಮ ವೀರ ಯೋಧರು ಮೃತಪಟ್ಟಿದ್ದಾರೆ. 3 ಜನ, ಅದರಲ್ಲಿ ಕುಂದಾಪುರ ಮೂಲದ ಅನೂಪ್ ಕೂಡ ಇದ್ದಾರೆ ಅನ್ನೋ